ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಎಂದಿನಂತೆ ಸಮಥಿಂಗ್ ವಿಷಯಗಳನ್ನ ಆ್ಯಸ್ ಯೂಶುವಲ್ ಆಗಿ ತಂದಿರ್ತೀನಿ ಅಂತ ಹೇಳ್ತಾ, ಸಿದ್ದರಾಮಣ್ಣವ್ರಿಗೆ ಕೆಳಗಡೆ ಮೆಣಸಿನ್ಕಾಯಿ ಇಟ್ಟಂಗಾಗಿದೆ. ಇದೇ ಸಿದ್ದರಾಮಯ್ಯ ಯಾವುದೂ GST ಸಭೆಗಳಿಗೆ, ಆರ್ಥಿಕ ಸಭೆಗಳಿಗೆ ಪಾಪ ಪುರ್ಸೊತ್ತಿರಲಿಲ್ವಂತೆ, ಹೋಗ್ತಾ ಇರಲಿಲ್ಲ. ಈಗ ಸರ್ಕಾರದಲ್ಲಿ ನನಗೆ ಇರೋ ಮಾಹಿತಿಯ ಪ್ರಕಾರ ಮುಂದಿನ ತಿಂಗಳು ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಪಾಪ ನಿರ್ಮಲಾ ಸೀತಾರಾಮನ್ ಹತ್ರ ಹೋಗೋದೇನು, ಶಾಲೆ ಹಾಕೋದೇನು, ಇನ್ನೊಂದಾಗೋದೇನು ಎಲ್ಲ ಮಾಡಿದ್ದಾರೆ. ಯಾವುದೂ ಕೂಡ ಅವರು ಕೊಡಬಾರ್ದು. ನಾವು ಹೇಳ್ತೀವಿ, ನಮ್ಮ ಭಿಕ್ಷೆಯಿಂದ ನೀನು 70,000ನ ಇಟ್ಬಿಟ್ಟು ಗ್ಯಾರಂಟಿಗಳಿಗೆ ದುಡ್ಡು ಕೊಡಿ GST ದುಡ್ಡು ಕೊಡಿ ಅಂತ ಅಂದರೆ ಯಾವ ಲೆಕ್ಕ, ಇದಪ್ಪ ಸಿದ್ದರಾಮಯ್ಯ ಅವರೇ, ನೀನು CM ಕುಲನೂ ಅಲ್ಲ, ಅಥವಾ CM ಆಗೋದಕ್ಕೆ ಯು ಆರ್ ಅನ್ಫಿಟ್. ನಾನು ಹೇಳ್ತಾ ಇದ್ದೀನಲ್ಲ, ಅವ್ನು ಯಾವನೋ ಹೇಳ್ಬಿಟ್ಟ ಇಲ್ಲಿ ಬಂದು 70,000 ಕೋಟಿನ ಕೊಟ್ಬಿಟ್ಟು ಹೆಣ್ಮಕ್ಳುಗಳಿಗೆಲ್ಲ ಬಿಟ್ಟು ಭಾಗ್ಯಗಳನ್ನ ಕೊಟ್ಟು ಅವ್ರ ಆದಿಗಳನ್ನೆಲ್ಲ ತಪ್ಪಿಸಿ ಅವ್ರಿಗೆ ಇನ್ನೊಂದು ಮಾಡಿ, ಯಾರೋ ಒಬ್ಬರು ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬೋರ್ ಕೊರ್ಸಿರ್ಬೋದು, ಊಟ ಹಾಕ್ಸಿರ್ಬೋದು, ಇನ್ನೊಂದು ಮಾಡಿರ್ಬೋದು, ದೇವಸ್ಥಾನಗಳು ನೋಡಿರ್ಬೋದು. ಅದು ನೀನು ಕೊಟ್ಟಿಲ್ಲ ಅಂದ್ರೂ ಅದು ಆ್ಯಸ್ ಯೂಶುವಲ್ ಆಗಿ ಮಾಡೋರು. ನೀನು ಕೊಟ್ಬಿಟ್ಟು ಅವ್ರನ್ನ ಆ್ಯಸ್ ಯೂಶುವಲ್ ಆಗಿ ಮನೆ ಬಿಟ್ಟು ಓಡಾಡ್ಕೊಂಡು ತಿರ್ಕೊಂಡು ಪರಿಕೊಂಡು ಮಿಸ್ಯೂಸ್ ಮಾಡೋದು. ಆ ಶಾಪ ನಿನ್ನೆಲ್ಲ ಬಿಟ್ಟದ, ಗಂಡು ಮಕ್ಕಳು ಶಾಪನ, ಆಟೋ ಡ್ರೈವರ್ಗಳು, ಬಸ್ ಓನರ್ಗಳು ಎಲ್ಲರ ಶಾಪದಿಂದ ಕಾಲು ಮುರ್ಕೊಂಡಿದ್ಯಾ. ಇನ್ಮೇಲೆ ಮೇಲ್ಗಡೆದು ಒಂದೊಂದಾಗಿ ಮುರ್ಕತಿ, ಅದೊಂದು ಕಡೆ ಇಟ್ಬಿಡೋಣ ಸ್ನೇಹಿತರೆ. ಆ್ಯಸ್ ಯೂಶುವಲ್ ನಿರ್ಮಲಾ ಸೀತಾರಾಮನ್ ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ. ಈಗ ಸಿದ್ದರಾಮಯ್ಯಂದು ಮುಂದಿನ ಅದಕ್ಕೆ ಹೇಳ್ತಾನೆ, ನಮ್ಮ GST ದುಡ್ಡು ನಮಗೆ ಕೊಟ್ಬಿಡಿ ಅಂತ ಹೇಳ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಬಿಕಾಸ್ GST ದುಡ್ಡುಗಳು ನಮ್ಮ ಒಂದು ಕಷ್ಟಪಟ್ಟಿರೋ ದುಡ್ಡು. ಅದು ನೀನು ಬಿಟ್ಟಿ ಭಾಗ್ಯಕ್ಕೆ ನಮ್ಮ ಒಂದು ಭಿಕ್ಷೆನ ತಗೊಂಡೋಗ್ಬಿಟ್ಟು ಇನ್ನೊಬ್ರಿಗೆ ಹಾಕೋದು ಎಷ್ಟು ಮಟ್ಟಿಗೆ ಸರಿನಪ್ಪ ಸಿದ್ದರಾಮಯ್ಯ ಅವರೇ? ಸೊ ದಯವಿಟ್ಟು ನಾನು ಹೇಳೋದು ಸೆಂಟ್ರಲ್ ಗೌರ್ಮೆಂಟ್ಗೆ, ನೀವು ಏನು ಪಾಲಿಸಿಗಳು ಮಾಡಿದ್ದೀರಾ ಅದು ಸರಿ. ನಾನು ಹೇಳೋದು GST ತಂದವ್ರು ಯಾರು? ಇದೇ ಪಪ್ಪಿ, ಇಟಲಿ ಲೇಡಿ. ನೀನು ಅವಳನ್ನ ಹೋಗಿ ಕೇಳಪ್ಪ. ನೀನು ಯಾವುದೂ ಅಟೆಂಡ್ ಮಾಡಿದೆ, ಈಗ ಹೋಗಿ ಅಲ್ಲೋಗಿ ಪ್ರೆಸಿಡೆಂಟ್ನ ಹೋಗೋದೇನು, ಇನ್ನೊಂದು ಮಾಡೋದೇನು? ಒಬ್ಬೊಬ್ಬೊಬ್ಬ ದುರಹಂಕಾರದ ಸಿದ್ದರಾಮಯ್ಯ, ನಿಂದು ಅಂತ್ಯ ಕಾಲ ಬಂದಿದೆ. ಸೊ ಇದಕ್ಕೆ ಹೇಳೋದು, ಆರೋಗ್ಬೇಕಾರೆ ದೀಪ ಜಾಸ್ತಿ ಉರಿತದೆ ಅಂತ. ಸೊ ದಯವಿಟ್ಟು ಸಿದ್ದರಾಮಯ್ಯ, ನಿನಗೆ ಯಾವುದೇ GST ದುಡ್ಡು, ಎಕ್ಸ್ಟ್ರಾ ದುಡ್ಡು ಬರಬಾರ್ದು. ನಾನೆಲ್ಲ ಸಂಸದರಿಗೂ ಹೇಳೋದು ಇಷ್ಟೇ, ಅದನ್ನು ನೀವು ಬರೆಸ್ಬೇಡಿ. ಕಡಿವಾಣ ಹಾಕ್ಸಿ ಇವನು ನರಳಿ ಕೊನೆಗೆ ಹೌದಪ್ಪ ನಾವು ಗ್ಯಾರಂಟಿಗಳು ಕೊಟ್ಟಿದ್ದು ತಪ್ಪಾಯಿತು ಅನ್ನೋ ಒಂದು ಮಟ್ಟಕ್ಕೆ ಇವನು ಬರಬೇಕು. ಈಗ ಬಂದಿದ್ದಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.